ನಾನು ಇಲ್ಲೇ ಹಾಗೆ ಸುಮ್ಮನೆ ಬಂದಿದ್ದೆ. ಅಂದರೆ ನಾನು ಒಬ್ಬಳೇ ಇದ್ದರೆ ಮಾತ್ರ ನನಗೆ ಮಾತಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಈಗ ಯಾರಾದರೂ ಒಬ್ಬರ ಜೊತೆಯಲ್ಲಿದ್ದರೆ ಏನಾದರೂ ಮಾತಾಡಬೇಕಾದ್ರೆ ನಮಗೂ ಮುಜುಗರ ಆಗುತ್ತೆ. ಸೊ ಹಾಗಾಗಿ ನಾನು ಇವತ್ತು ಒಬ್ಬಳೇ ಬಂದು ಇಲ್ಲಿ ದೇವ್ರ ಹತ್ರ ಅಂದರೆ ಬೆಳಗ್ಗೆನೇ ಬಂದು ಪ್ರಾರ್ಥನೆ ಮಾಡಿ ಹೋಗಿದ್ದೆ. ಈಗೇನು ಅಂತಂದರೆ ಸುಮ್ಮನೆ ಹಾಗೆ ಯಾರ್ಯಾರು ಜನ ಇದ್ದರೆ ಮಾತಾಡಬೇಕಾದ್ರೆ ಒಂಥರ ಸುಮ್ಮನೆ ಅವ್ರ ಅಕ್ಕಪಕ್ಕ ಇದ್ದರೆ ನನಗೂ ಮಾತಾಡೋಕ್ಕಾಗಲ್ಲ. ಈಗ ಒಬ್ಬಳೇ ಇದ್ದೆ. ಸೊ ಇದು ದೇವಸ್ಥಾನ ಹತ್ರ ಇರೋದು ಎಕ್ಕದ ಗಿಡ. ನಾನು ಏನಕ್ಕೆ ಇದು ವಿಡಿಯೋ ಮಾಡ್ತಿರೋದು ಅಂತಂದರೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನೆಲ್ಲ ಹಾಕೋ ವಿಡಿಯೋ 1,000 ಲಕ್ಷ ವ್ಯೂಸ್ ಆಗಿತ್ತು. ಈಗೇನು ಅಂತಂದರೆ ಯಾವುದಾದ್ರೂ ಒಂದು ವಿಡಿಯೋ ಕೋಟಿ ವ್ಯೂಸ್ ಆಗಬೇಕು ಅಂತ ನನಗಿಷ್ಟ. ಏನು ಅಂತಂದರೆ ನಮಗೂ ಯಾವುದಾದ್ರೂ ಒಂದು ನಮ್ಮದೇ ಒಂದು ಸಂಪಾದನೆದು ಒಂದು ದುಡ್ಡಿರಬೇಕು ಅಂತ ಏನು ಬೇಕಾದರೂ ತೊಗೋಬೋದು. ಅಟ್ಲೀಸ್ಟ್ ಎಲ್ಲಿ ಬೇಕಾದರೂ ಹೋಗ್ಬೋದು. ಯಾರನ್ನೂ ಬೇಡುವಂಗಿರೋದಿಲ್ಲ. ಯಾವುದೊಂದು ಆಸ್ತಿಲ್ವಷ್ಟೇ ಯಾಕೋ ಯಾವುದೋ ಏನೋ ನಮಗೆ ಕೈ ಸೇರಲಿಲ್ಲ. ಯಾವುದೂ ಮಾಡ್ಕೊಳ್ಳೋಕ್ಕೂ ಏನೋ ಇನ್ನೂ ಆಗ್ತಿಲ್ಲ. ಮೇಯ್ನು ಏನು ಅಂತಂದರೆ ನಮ್ಮ ದುಡ್ಡು ನಮಗಿದ್ರೆ ಏನೋ ಒಂಥರ ಖುಷಿ ಇರ್ತದೆ. ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು. ಒಂದು ಪ್ಲೇಸ್, ಒಂದು ಟೆಂಪಲ್ಲು, ಬೇರೆ ಹೊರಗಡೆ ಹೀಗೆಲ್ಲ ಎಲ್ಲದಕ್ಕೂ ಮನೆಯಲ್ಲಿ ಕೊಡಿ ಅಂತ ಕೇಳೋದು ಯಾಕೋ ಒಂಥರ ಬೇಜಾರು. ನನಗೂ ಒಂಥರ ಯಾರಿಗೂ ಮನಸ್ಸಿಗೂ ನೋವು ಮಾಡೋಕ್ಕೆ ಇದು ವಿಡಿಯೋ ಮಾಡ್ತಿಲ್ಲ. ನಮ್ಮ ಬಳಿ ದುಡ್ಡಿದ್ದರೆ ಅಷ್ಟೇ, ಇದು ನಮ್ಮ ಹತ್ರ ದುಡ್ಡಿದ್ರೇ ಅದು ಏನೋ ಒಂಥರ ಬೆಲೆ, ಒಂದು ರೆಸ್ಪೆಕ್ಟು ಎಲ್ಲ ಕಡೆಯೂ. ನಾನು ಇದನ್ನು ಈ ವಿಡಿಯೋ ಮಾಡಿ ನಾನು ಫೇಸ್ಬುಕ್ಕೆಲ್ಲ ನಾನು ಹಾಕಲ್ಲ ಮತ್ತು ಇನ್ಸ್ಟಾಗ್ರಾಮ್ಗೂ ಹಾಕೋದಿಲ್ಲ. ಯೂಟ್ಯೂಬ್ಗೆ ಮಾತ್ರ ಹಾಕೋತೀನಿ. ಹೆಂಗಿದ್ರು ಇದರಲ್ಲಿ ಏನೋ ಒಂದು 10 ಜನ ನೋಡ್ಬೋದು, ಇಲ್ಲ ಒಂದು 15 ಜನ ನೋಡ್ಬೋದು, ಏನೋ ಗೊತ್ತಿಲ್ಲ. ಆದರೆ ಆ ಯೂಟ್ಯೂಬಿನಲ್ಲಿ ಜಾಸ್ತಿ ವ್ಯೂಸ್ ಆಗೋಕ್ಕೆ ಬಿಡ್ತಿಲ್ಲ. ಇದನ್ನು ಹಾಕ್ತೀನಿ. ಇಲ್ಲಿ ಯಾರು ಕನ್ನಡ ಬರ್ತದೋ ಇಲ್ವೋ ಗೊತ್ತಿಲ್ಲ ಇವ್ರಿಗೆಲ್ಲ. ಈ ಕನ್ನಡ ಯಾರಿಗೂ ಯೂಟ್ಯೂಬೆಲ್ಗೂ ಅರ್ಥ ಆಗ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯೂಟ್ಯೂಬ್ಗೆ ಹಾಕ್ತೀನಿ. ಇಲ್ಲ ಏನು ಮಾಡ್ತಾರೋ ಮಾಡ್ಕೊಳ್ಳಿ, ಅಷ್ಟೇ. ವ್ಯೂಸ್ ಆಗೋಕ್ಕೆ ಬಿಡಲಿ, ಆಗದೇ ಇದ್ದರೆ ಇನ್ನೂ ಪರವಾಗಿಲ್ಲ. ಏನೋ ತುಂಬ ಬೇಜಾರಾಗಿತ್ತು, ಮನಸ್ಸಿಗೆ ಬೇಜಾರಾಗಿತ್ತು. ಒಟ್ಟಿನಲ್ಲಿ ನಮ್ಮ ಹತ್ರ ದುಡ್ಡಿರಬೇಕಷ್ಟೇ. ನಮ್ಮ ಹತ್ರ ದುಡ್ಡಿದ್ರೇ ಅದು ಎಲ್ಲಿದ್ದರೂ ರೆಸ್ಪೆಕ್ಟು. ಈ ಒಂದು ಇದಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಧನ್ಯವಾದಗಳು ನೋಡಿದ್ದಕ್ಕೆ.